ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ. ಟೆಕ್ ಕನ್ನಡ ಈ ವಿಶೇಷ ವಿಡಿಯೋ ನೋಡಲು ಈ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಸರ್ಕಾರದಿಂದ ಸಿಗುತ್ತೆ. ತಿಂಗಳಿಗೆ 3,000 ಜೊತೆಯಲ್ಲಿ ಇತರೆ ಸಾಕಷ್ಟು ಬೆನಿಫಿಟ್ಸ್. ಅದರ ಜೊತೆಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಫ್ರೀಯಾಗಿ ಸಿಗುತ್ತೆ. 2024ನ ಅಪ್ಡೇಟ್ ಏನು, ಈ ಕಾರ್ಡಿಗೆ ಹೇಗೆ ಅಪ್ಲೈ ಮಾಡೋದು, ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ಅದೇ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬಿಟ್ಬಿಡಬೇಡಿ, ಏಕೆಂದರೆ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಸಿಗುತ್ತೆ. ಈ ಯೋಜನೆ ಸರ್ಕಾರ ಜಾರಿಗೆ ತಂದಿರೋ ಉದ್ದೇಶ ಏನಂದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಸಹಾಯ ಆಗಬೇಕು, ಅವರ ಜೀವನ ಭದ್ರವಾಗಿರಬೇಕಂತ. ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರ ಈ ಯೋಜನೆ ಯಾಕೆ ಅಂದರೆ ಅವರ ಜೀವನ ಭದ್ರತೆ ಒಳಗೊಂಡಿರೋದಿಲ್ಲ, ಅವರಿಗೆ ಜಾಸ್ತಿ ಆದಾಯ ಬರೋಲ್ಲ, ಅವರು ಕೆಲಸ ಮಾಡೋದು ನಿಲ್ಲಿಸಿದರೆ ಅವರಿಗೆ ಬೇರೆ ಕಡೆಯಿಂದ ಆದಾಯ ಬರೋದಿಲ್ಲ. ಇವರನ್ನು ಅಸಂಘಟಿತ ಕೆಲಸಗಾರರು ಅಂತಾರೆ. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರಿಗೆ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ. ಈ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಸರ್ಕಾರದಿಂದ ಬೆನಿಫಿಟ್ಸ್ ಸೇರ್ತಾ ಹೋಗುತ್ತೆ. ಈ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಸರ್ಕಾರದಿಂದ ಸೌಲಭ್ಯಗಳು ಸೇರ್ತಾ ಹೋಗುತ್ತೆ. ಹಾಗೆ ತಿಂಗಳಿಗೆ 3,000 ರೂಪಾಯಿ ಸಿಗುತ್ತೆ. ಮುಖ್ಯವಾಗಿ ನಿಮಗೆ ಇದರಲ್ಲಿ ಉಚಿತವಾಗಿ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ. ಇನ್ನು 3,000 ರೂಪಾಯಿ ಪಿಂಚಣಿ ಹೇಗೆ ಸಿಗುತ್ತೆ ಅಂದರೆ, ಉದಾಹರಣೆಗೆ ಈಗ ನಿಮ್ಮ ವಯಸ್ಸು 40 ಇದೆ ಅಂತ ಅಂದ್ಕೊಳ್ಳಿ. ಪ್ರತಿ ತಿಂಗಳು ಪ್ರೀಮಿಯಂ ಮೊತ್ತ ಸರ್ಕಾರಕ್ಕೆ ನೀವು ಕಟ್ತಾ ಹೋಗಬೇಕಾಗುತ್ತೆ. 60 ವಯಸ್ಸಿನ ನಂತರ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಇನ್ನು ಈ ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು? ಎಳ್ನೀರು ಮಾರಾಟ ಮಾಡೋರು, ಕೂಲಿಗಾರರು, ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರು, ಟೈರ್ ತಯಾರಕರು, ಆಟೋ ಚಾಲಕರು, ಮನೆಗೆ ಪೇಪರ್ ಹಾಕೋರು, ಹೆಚ್ಚಿನ ಜನರು. ಅದರ ಬಗ್ಗೆ ಮಾಹಿತಿ ಒಳಗೊಂಡ PDF ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಅದರಲ್ಲಿ ನೀವು ಮಾಡೋ ಕೆಲಸದ ಬಗ್ಗೆ ಮಾಹಿತಿ ಇದ್ದರೆ ನೀವು ಕೂಡ ಅರ್ಜಿ ಸಲ್ಲಿಸ್ಬೋದು. ಈ ಶ್ರಮ ಕಾರ್ಡ್ ಬಗ್ಗೆ ಡೀಟೇಲ್ಸ್ ನೋಡೋಣ. ಇದನ್ನು ಲಾಂಚ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸ್ಟಾರ್ಟ್ ಆಗಿದ್ದು ಆಗಸ್ಟ್ 2021. ಇದರಿಂದ ಸಿಗುವ ಸೌಲಭ್ಯ ಏನಂದರೆ, ಅಸಂಘಟಿತ ವಲಯದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಇದರ ಅನ್ವಯಿಸುತ್ತದೆ. ಪಿಂಚಣಿ ಸೌಲಭ್ಯ ಪ್ರತಿ ತಿಂಗಳಿಗೆ 3,000 ಬರುತ್ತೆ. ಇನ್ಶೂರೆನ್ಸ್ ಸೌಲಭ್ಯ ಬಗ್ಗೆ ನೋಡೋದಾದರೆ 2 ಲಕ್ಷ ಸಿಗುತ್ತೆ. ಇನ್ನು ಅಂಗವಿಕಲ ಆದರೆ 1 ಲಕ್ಷದವರೆಗೆ ಇನ್ಶೂರೆನ್ಸ್ ಸೌಲಭ್ಯ ಸಿಗುತ್ತೆ. ವಯಸ್ಸಿನ ಹೇಳುವುದಾದರೆ 16 ವರ್ಷ ಮೇಲ್ಪಟ್ಟಿರಬೇಕು. 69 ವರ್ಷ ಒಳಪಟ್ಟವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಇನ್ನು ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸುವುದು, ಹೇಗೆ ಕಾರ್ಡ್ನ ಡೌನ್ಲೋಡ್ ಮಾಡೋದು, ಅದರ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಇದರ ಬಗ್ಗೆ ಸೆಕೆಂಡ್ ವಿಡಿಯೋ ಮಾಡ್ತೀನಿ. ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ.